सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಖಂಡಿತ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಬಹುದು. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ವಾರ ಭವಿಷ್ಯವಾಗಲಿ, ಮಾಸ ಭವಿಷ್ಯ ಆಗಲಿ, ವರ್ಷ ಭವಿಷ್ಯವಾಗಲಿ, ಇದು ಗೋಚಾರ ಫಲವಾಗಿರುತ್ತೆ. ಅಂದ್ರೆ ಚಂದ್ರನ ಆಧಾರದ ಮೇಲೆ ಇತರ ಗ್ರಹಗಳು ಹೇಗೆ ಯಾವ ಯಾವ ರಾಶಿಗೆ ಸಂಚಾರವನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಒಂದು ಗೋಚಾರ ಫಲವನ್ನ ನಿರ್ಣಯ ಮಾಡಲಾಗುತ್ತೆ. ಆದ್ರೆ ಇದೇ ಅಂತಿಮ ಅಲ್ಲ. ಯಾಕಂದ್ರೆ ಇವಾಗ ಗೋಚಾರ ಫಲ ಚೆನ್ನಾಗಿಲ್ಲ ಅಂದ ಕೂಡ್ಲೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೊಳ್ತಾರೆ. ಇನ್ ಕೆಲವರು ಗೋಚಾರ ಫಲ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಅನ್ಕೋತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶ ಭುಕ್ತಿ, ಅವರು ಯಾವ ಅಧಿಪತಿಗಳು ಅನ್ನೋದ್ರ ಮೇಲೆ ಇದು ಫಲವನ್ನ ಸಂಪೂರ್ಣವಾಗಿ ನಿರ್ಣಯ ಮಾಡ್ಬೇಕಾಗತ್ತೆ. ಅಂದ್ರೆ ಗೋಚಾರ ಫಲ ನಿಮ್ಗೆ ಫಲಿಸೋದೇ ಇಲ್ಲ ಅಂತಲ್ಲ, ಗೋಚಾರ ಫಲ ನಿಮ್ಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೋ ಅಷ್ಟೇ ಪರ್ಸೆಂಟ್ ರಿಸಲ್ಟ್ ಅನ್ನ ನಿಮ್ಮ ದಶಾ ಭುಕ್ತಿ ಮತ್ತು ನಿಮ್ಮ ಜಾತಕ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಅದ್ರ ಮೇಲೂ ಕೂಡ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ದುಸ್ಥಾನಾಧಿಪತಿಗಳ ದಶೆ, ಬಾಧಕಾಧಿಪತಿಗಳ ಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಗುರುಬಲ ಇದ್ರೂ ಕೂಡ, ಗೋಚಾರ ಫಲ ಚೆನ್ನಾಗಿದ್ರು ಕೂಡ ಶುಭ ಫಲಗಳು ಸಿಗೋದಿಲ್ಲ. ಆಗ ಪರ್ಟಿಕ್ಯುಲರ್ ಆಗಿ ಆ ಗ್ರಹಗಳಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ಏನಾದ್ರೂ ಫಲಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದ್ರೆ ನೀವು ಖಂಡಿತ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಅನ್ನ ವಾಟ್ಸಪ್ ಮೂಲಕ ಕಳಿಸಿ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಹಾಗೆ ನೀವು ಕರೆ ಮಾಡ್ಬೇಕಾಗಿರುವಂತಹ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದಾಗಿದೆ. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾನೆ, ಬಹಳ ಶುಭ. ಯಾಕಂದ್ರೆ ಗುರುವಿನ ಜೊತೆ ಬುಧ ಕೂಡ ಇರ್ತಾನೆ ಈ ತಿಂಗಳಲ್ಲಿ. ವಿಶೇಷ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಮನೆ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳು ಖಂಡಿತ ಸಕ್ಸಸ್ ಆಗತ್ತೆ. ಯಾವುದೋ ಒಂದು ಪ್ರಾಪರ್ಟಿ ಸೇಲ್ಗಿಟ್ಟಿದ್ದೀರಾ, ಅದ್ ಸೇಲ್ ಆದ್ರೆ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಅನ್ನೋದೇನೋ ಇರುತ್ತೆ. ಆ ಪ್ರಾಪರ್ಟಿ ಸೇಲ್ ಆಗ್ತಾ ಇಲ್ಲ ಅಥವಾ ತುಂಬಾ ಕಮ್ಮಿ ಬೆಲೆ ಕೇಳ್ತಾ ಇದ್ದಾರೆ ನೋಡಿ. ತುಂಬಾ ಸಂಕಷ್ಟದಲ್ಲಿದ್ದು ಆಸ್ತಿನ ಸೇಲ್ ಮಾಡುವಂತ ಟೈಮಲ್ಲೇ ತುಂಬಾ ಕಡಿಮೆ ಬೆಲೆ ಕೇಳ್ತಾ ಇರ್ತಾರೆ. ಆ ತರದ್ದೇನೋ ಆಗ್ತಾ ಇತ್ತು ಸಮಸ್ಯೆ ಅಂದ್ರೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಅಂದ್ರೆ ಪ್ರಾಪರ್ಟಿ ಸೇಲ್ ಆಗೋದ್ರ ಮೂಲಕ ನಿಮ್ಗೆ ಹಣ ಬರುತ್ತೆ. ಇದು ಒಂದು ವಿಚಾರ. ಆದ್ರೆ ಮನೆ ತಗೋಬೇಕು, ಏನೋ ಒಂದು ಪ್ರಾಪರ್ಟಿ ತಗೋಬೇಕು, ಆಸ್ತಿ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ತುಂಬಾ ನಿಮ್ ಇಷ್ಟ ಪಡೋ ಕಡೆನೆ ಆಸ್ತಿ ಸಿಗತ್ತೆ. ಅಂದ್ರೆ ಸೈಟ್ ಆಗಿರ್ಬಹುದು, ಮನೆ ಆಗಿರ್ಬಹುದು, ಅಥವಾ ಕೃಷಿ ಭೂಮಿ ಆಗಿರ್ಬೋದು. ಯಾಕಂದ್ರೆ ಭೂಮಿ ಪುತ್ರ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ಇರ್ತಾನೆ ಈ ತಿಂಗಳಲ್ಲಿ. ಚತುರ್ಥ ಅಧಿಪತಿ ಬುಧ ಗ್ರಹ ರಾಶ್ಯಾಧಿಪತಿ ಜೊತೆ ಪಂಚಮದಲ್ಲಿರ್ತಾನೆ ನೋಡಿ. ಭಾವಾಧಿಪತಿ ಇಬ್ರು ಶುಭ ಆಗಿದ್ರೆ 100% ರಿಸಲ್ಟ್. ಹಾಗಾಗಿ ಆಸ್ತಿ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ ನೋಡಿ, 9ನೇ ಮನೆ ಅಧಿಪತಿ ಕುಜ ಚತುರ್ಥದಲ್ಲಿ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆಗಳಿದೆ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಬಹಳ ವರ್ಷಗಳಿಂದ ಇನ್ನೂ ಬಗೆಹರಿತಾ ಇಲ್ಲ. ಇಂತಹ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನ ಪಡೆಯುವಂತಹ ತಿಂಗಳು ಇದಾಗಿದೆ ಅಂತ ಹೇಳ್ಬೋದು. ಹಾಗೆ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಚೆನ್ನಾಗಿದೆ. ಬರಬೇಕಾಗಿರೋ ಹಣ, ದೊಡ್ಡ ಮೊತ್ತದ ಹಣ ಬರೋದಿದ್ರೆ ಆ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಅತಿ ಹೆಚ್ಚು ಲಾಭವನ್ನ ಈ ತಿಂಗಳಲ್ಲಿ ಕಾಣ್ತೀರಾ ಅಂತ ಹೇಳ್ಬೋದು. ಹಾಗೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇನ್ನೂ ಜಾಸ್ತಿ ಫಲ ಅನ್ಬೋದು. ಯಾಕಂದ್ರೆ ಸಪ್ತಮಾಧಿಪತಿ ಕೂಡ ಪಂಚಮದಲ್ಲಿದ್ದಾನೆ. ಈ ಪಂಚಮ ಅನ್ನೋದೇ ಶುಭ ಸ್ಥಾನ. ಈ ಶುಭ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೆ ಜಾಸ್ತಿ ಫಲ. ಹಾಗಾಗಿ ಈ ಒಂದು ವ್ಯಾಪಾರಸ್ಥರಿಗೆ ಬಹಳ ಅನುಕೂಲ. ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾರೆ, ಇವಾಗ ಕೃಷಿ ಮಾಡ್ತಾ ಇದ್ದೀರಂದ್ರೆ ಅದು ಕೂಡ ಸ್ವಂತ ಉದ್ಯೋಗ ಅಂತಾನೆ ಕರಿಬೇಕು. ಕೃಷಿಕರಿಗೆ ಹೇಗಿದೆ ಅಂತ ಕೆಲವರು ಹೇಳಿ ಅಂತಾರೆ.
ಕೃಷಿ ಅನ್ನೋದೇ ಸ್ವಂತ ಉದ್ಯೋಗ. ನೀವು ಬೇರೆಯವರ ಜಮೀನನ್ನ ಗುತ್ತಿಗೆಗೆ ತಗೊಂಡ್ ಮಾಡಿದ್ರೆ ಅದು ಅದು ನಿಮ್ದು ಸ್ವಂತ ಉದ್ಯೋಗ ಅಂತ ಬರಲ್ಲ. ಬೇರೆಯವ್ರ ಜಮೀನಲ್ಲಿ ನೀವು ಕೆಲ್ಸಕ್ಕೆ ಹೋದ್ರೆ ಅವ್ರು ಸಂಬಳ ಕೊಡ್ತಾರೆ ಅಂದ್ರೆ ಅದು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು. ನಿಮ್ಮದೇ ಒಂದು ತೋಟ, ಗದ್ದೆ, ಹೊಲ, ನೀವೇ ಒಂದು ಬೆಳೆಯನ್ನ ಬೆಳೆಯುವಂಥದ್ದು, ಇದು ಸ್ವಂತವಾಗಿ ನೀವು ಮಾಡ್ತೀರಾ ಅಂದ್ರೆ ಅದು ಸ್ವಂತ ಉದ್ಯೋಗ ಅಂತಾನೆ ಬರುತ್ತೆ. ಆ ರೀತಿ ಸ್ವಂತ ಉದ್ಯೋಗದಲ್ಲಿರುವಂತವ್ರಿಗೆ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಬಹಳ ಅನುಕೂಲ ಆಗುತ್ತೆ. ಸಾಲದ ಬಾಧೆಯಿಂದ ಬಳಲ್ತಾ ಇರೋರಿಗೆ ತಕ್ಕ ಮಟ್ಟಿಗೆ ಸಾಲವನ್ನ ತೀರಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ. ಹಾಗೆ ಚತುರ್ಥ ಭಾವಾಧಿಪತಿ ಬುಧ 5ನೇ ಮನೆಯಲ್ಲಿರೋದ್ರಿಂದ ತಾಯಿಯ ಕಡೆಯಿಂದ ನಿಮ್ಗೆ ಏನೋ ಒಂದು ಅನುಕೂಲ, ಸಹಕಾರ, ಸಹಾಯ, ಏನೋ ಒಂದು ಸಲಹೆ ಕೂಡ ನಿಮ್ಗೆ ಸಿಗುವ ಸಾಧ್ಯತೆಗಳಿದೆ. ವಾಕ್ಸ್ಥಾನಾಧಿಪತಿ ಚತುರ್ಥದಲ್ಲಿದ್ದಾನೆ. ಮಾತಿನಿಂದ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಪಡಿತೀರಾ. ಲಾಭಾಧಿಪತಿಯಾಗಿ ಶನಿ, ವ್ಯಯಾಧಿಪತಿಯಾಗಿ ಶನಿ 2 ಅಧಿಪತ್ಯವನ್ನ ಪಡೆದು ಲಗ್ನದಲ್ಲಿ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ಕೆಲವು ಖರ್ಚುಗಳಿರುತ್ತೆ, ಆದ್ರೆ ಭವಿಷ್ಯಕ್ಕೆ ಬಹಳ ಉಪಯುಕ್ತವಾಗುವಂತದ್ದಕ್ಕೆ ನೀವು ಖರ್ಚನ್ನ ಮಾಡಿರ್ತೀರಿ. ಹಾಗಾಗಿ ಆತಂಕ ಬೇಡ. ಪಂಚಮದಲ್ಲಿ ಗುರು ಬುಧ ಬಹಳ ಒಳ್ಳೆ ಕಾಂಬಿನೇಷನ್. ರವಿ ಕೂಡ ಇರ್ತಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರಿಗೆ ಅದ್ಭುತವಾದ ಸಮಯ. ರವಿ 14ನೇ ತಾರೀಕುವರೆಗೂ ಪಂಚಮದಲ್ಲಿದ್ದು 17ನೇ ತಾರೀಕಿಗೆ 6ನೇ ಮನೆಗೆ ಹೋಗ್ತಾನೆ. 6ನೇ ಮನೆಗೆ ಹೋದ್ಮೇಲೂ ಕೂಡ ನಿಮಗೆ ಯಾವುದೇ ರೀತಿಯ ಅಶುಭ ಫಲ ಇಲ್ಲ. ಯಾಕಂದ್ರೆ ಷಷ್ಠಾಧಿಪತಿ ಷಷ್ಠ ಭಾವದಲ್ಲಿ ಇರ್ತಾನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಕೆಲಸದ ವಿಚಾರವಾಗಿ ಏನೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ರೆ, ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ಪ್ರಮೋಷನ್, ಆ ತರದ್ ಏನೋ ಒಂದು ಅವಕಾಶ ಅಥವಾ ಏನೋ ಒಂದು ಒಳ್ಳೇದಾಗ್ಬೇಕು ಅಂತ ವೇಟ್ ಮಾಡ್ತಾ ಇದ್ರೆ ಆ ವಿಚಾರದಲ್ಲಿ ಏನೋ ಒಂದು ಗುಡ್ ನ್ಯೂಸ್ ನಿಮ್ಗೆ ಸಿಗೋ ಸಾಧ್ಯತೆ. ಸಂಬಳ ಜಾಸ್ತಿ ಆಗ್ಬೋದು, ಮೇಲಧಿಕಾರಿಗಳಿಂದ ಹೊಗಳಿಕೆ, ಅಥವಾ ನಿಮ್ಗೆ ಏನೋ ಒಂದು ಪ್ರಮೋಷನ್ ಆಗುವಂಥದ್ದು. ಈ ತರ ಮಕ್ಕಳಿಂದ ಸಂತೋಷ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಅದನ್ನ ನೋಡಿ ಬಹಳ ಸಂತೋಷ ಪಡುವಂಥದ್ದು ಆಗತ್ತೆ. ಆದ್ರೆ ಅಷ್ಟಮಾಧಿಪತಿ ಶುಕ್ರ ಗ್ರಹ ನಿಮ್ಗೆ ಸಪ್ತಮದಲ್ಲಿ ನೀಚನಾಗಿದ್ದಾನೆ. ಬಟ್ ಇಲ್ಲಿ ನೀಚನಾದ್ರೂ ಕೂಡ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ನೀಚನಾಗೋದ್ರಿಂದ, ಅಂದ್ರೆ ನಿಮ್ಮ ರಾಶಿ ಅಂದ್ರೆ ಚಂದ್ರ ಅಲ್ವಾ, ಚಂದ್ರನಿಂದ 7ನೇ ಮನೆಯಲ್ಲಿ ನೀಚನಾದಂತಹ ಶುಕ್ರನು ನೀಚ ಭಂಗ ರಾಜಯೋಗವನ್ನ ಕೊಡ್ತಾನೆ. ಹಾಗಾಗಿ ಶುಕ್ರ ನಿಮ್ಗೆ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ, ಆದರೆ ಸ್ವಲ್ಪ ಅಶುಭ ಫಲ ಕೊಡ್ತಾನೆ. ಅಂದ್ರೆ ಅಷ್ಟೊಂದು ಅಶುಭ ಫಲ ಕೊಡೋದಿಲ್ಲ, ಸ್ವಲ್ಪ ಅಶುಭ ಫಲ ಕೊಡ್ತಾನೆ. ಏನಂದ್ರೆ ವ್ಯವಹಾರಿಕವಾಗಿ ನಿಮ್ಗೆ ಏನು ತೊಂದರೆ ಇಲ್ಲ. ತುಂಬಾ ನಿಮ್ಮ ಸ್ನೇಹಿತರು, ಅಂದ್ರೆ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಅಥವಾ ತುಂಬಾ ಆತ್ಮೀಯ ಬಂಧು ಆಗಿರ್ತಾರೆ, ಅವರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗತ್ತೆ. ಬಟ್ ಈ ಸಮಸ್ಯೆ ತಾತ್ಕಾಲಿಕವಾಗಿರುತ್ತೆ, ಶಾಶ್ವತ ಅಲ್ಲ. ಅವ್ರು ಬೇಜಾರ್ ಮಾಡಿದ್ರು ಇನ್ನು ಲೈಫಲ್ಲಿ ಅವ್ರನ್ನ ನಾನು ಮಾತಾಡ್ಸಲ್ಲ, ಆ ತರದ್ದೆಲ್ಲ ಏನಿಲ್ಲ. ಸ್ವಲ್ಪ ಅವರ ಬಿಹೇವಿಯರ್ ನಿಮ್ಗೆ ಬೇಸರವನ್ನ ತರುತ್ತೆ. ಅದು ತಾತ್ಕಾಲಿಕವಾಗಿರುತ್ತೆ. ಸ್ವಲ್ಪ ದಿನದ ನಂತರ ಈ ಸಮಸ್ಯೆ ಸಾಲ್ವ್ ಆಗತ್ತೆ. ಇನ್ನು ನಿಮಗೆ ದಶಮಾಧಿಪತಿ ಗುರುಗ್ರಹನೇ ಆಗಿರೋದ್ರಿಂದ ಬರೀ ಉದ್ಯೋಗ ಅಷ್ಟೇ ಅಲ್ಲ, ಬೇರೆ ವಿಚಾರದ ಕೆಲಸಗಳಲ್ಲಿಯೂ ಕೂಡ ನೀವು ಜಯವನ್ನ ಕಾಣ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೀತಿ ವಿಚಾರದಲ್ಲಿ ಮನೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಆ ವಿಷಯದಲ್ಲಿ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಿದ್ರೆ ಅದರಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಹಾಗೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಡಿಸಿಷನ್ ತಗೋಬೇಕು ಅಂದ್ರೂ ಕೂಡ ಅದು ಒಳ್ಳೇದು. ಮಾತುಕತೆಗಳು, ಒಪ್ಪಂದಗಳು, ಅಗ್ರಿಮೆಂಟ್ಗಳು, ರಿಜಿಸ್ಟ್ರೇಷನ್ಗಳು, ಈ ತರದ್ ಏನೇ ಇದ್ರೂ ಕೂಡ ವೈಯಕ್ತಿಕ ಕೆಲಸ ಕಾರ್ಯಗಳು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ಶುಭ ಕಾರ್ಯಗಳನ್ನ ಮಾಡಿಸ್ಬೇಕು ಅಥವಾ ಮನೆಯಲ್ಲಿ ಪೂಜಾ ಕಾರ್ಯಗಳನ್ನ ಮಾಡಬೇಕು, ಕುಲದೇವರಿಗೆ ಹೋಗ್ಬೇಕು, ಕುಲದೇವರ ದರ್ಶನ ಮಾಡ್ಬೇಕು, ಯಾವುದೇ ವಿಶೇಷ ಪೂಜೆಗಳನ್ನ, ಹೋಮವನ್ನ ಮನೆಯಲ್ಲಿ ಮಾಡಿಸ್ಬೇಕು. ಈ ತರದ್ ಯಾವುದೇ ಒಂದು ವೈಯಕ್ತಿಕ ಕೆಲಸಗಳಲ್ಲಿಯೂ ಕೂಡ ನೀವು ಜಯವನ್ನ ಕಾಣ್ತೀರಾ. ಯಾಕಂದ್ರೆ ದಶಮ ಅನ್ನೋದು ಓವರ್ ಆಲ್ ಕರ್ಮವನ್ನ ತೋರಿಸ್ತದೆ, ಬರೀ ಜಾಬ್ ಅಷ್ಟೇ ತೋರಿಸಲ್ಲ. ದಶಮ ಅನ್ನೋದು ನಿಮ್ಮ ಓವರ್ ಆಲ್ ಕೆಲಸ, ಇದೆಲ್ಲವನ್ನ ತೋರಿಸೋದ್ರಿಂದ ಈ ವಿಷಯದಲ್ಲೂ ಕೂಡ ತುಂಬಾ ನಿಮ್ಗೆ ಒಳ್ಳೇದಾಗತ್ತೆ. ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಹೈಯರ್ ಎಜುಕೇಶನ್ಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ಪ್ರಯತ್ನವನ್ನ ಮುಂದುವರಿಸಿ. ಈ ತರದ ಅವಕಾಶ ಏನಾದ್ರು ಸಿಗೋದಾದ್ರೆ ಅದು 16ನೇ ತಾರೀಕಿನ ನಂತರ ಸಿಗುವಂತಹ ಸಾಧ್ಯತೆಗಳು ತುಂಬಾ ಇದೆ. ಪ್ರಯತ್ನವನ್ನ ಮುಂದುವರಿಸ್ತಾ ಹೋಗಿ. ಎಲ್ಲಾ ಗ್ರಹಗಳು ತುಂಬಾ ಶುಭ ಫಲ ಕೊಡ್ತಾ ಇದ್ದಾರೆ. ಮಾತಿನಿಂದ ಬಹಳ ಅನುಕೂಲ ಆಗ್ತಾ ಇರುತ್ತೆ. ಎಲ್ಲದರಲ್ಲೂ ಚೆನ್ನಾಗಿದೆ. ಅನಾರೋಗ್ಯ ಸಮಸ್ಯೆಗಳಿತ್ತು ಅಂದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ತೀರಾ.
ನೋಡಿ, ಬುಧ ಗ್ರಹ ನಿಮ್ಗೆ ಚತುರ್ಥಾಧಿಪತಿ, ಮನಸ್ಸಿಗೆ ನೆಮ್ಮದಿ ಶಾಂತಿ ಇದೇ ತುಂಬಾ ಇಂಪಾರ್ಟೆಂಟ್. ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇದಿರುತ್ತೆ. ಯಾವುದೇ ಒಂದು ರೀತಿಯ ಒಂದು ಅಸಮಾಧಾನ ಬೇಸರಗಳು ಇರೋದಿಲ್ಲ. ಗೋಚಾರ ಫಲ ಮಾತ್ರ ತುಂಬಾ ಚೆನ್ನಾಗಿದೆ. ಆದಾಗ್ಯೂ ನಿಮ್ಗೆ ಗೋಚಾರದಲ್ಲಿ ಇಷ್ಟು ಶುಭ ಫಲ ಇದ್ರೂ ಕೂಡ ನನಗೇನೋ ಒಳ್ಳೇದಾಗ್ತಾ ಇಲ್ಲ ಅನ್ನೋದಾದ್ರೆ ಮೀನರಾಶಿಯವರು ಖಂಡಿತವಾಗಿಯೂ ಕೂಡ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಜಾತಕ ಮೀನರಾಶಿಯವರಿಗೆ 7.5 ನಡೀತಿದ್ದು ಕೂಡ ಇತರ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗುರು ಬಲ ಬಂದಿದೆ. ಅದರ ಫಲವನ್ನ ನೀವು ಕಾಣ್ಲೇಬೇಕು. ಶನಿ ಫಲ ಹೇಗೆ ನಿಮ್ಗೆ ಅಶುಭನೋ ಹಾಗೆ ಗುರುಫಲ ನಿಮ್ಗೆ ಶುಭನು ಕೊಡ್ಬೇಕು. ಇಲ್ಲಿ ಏನೋ ಶುಭ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ದಶಾಭುಕ್ತಿಯಲ್ಲಿ ಏನೋ ಸಮಸ್ಯೆ ಇರುತ್ತೆ. ಅದನ್ನ ತೋರಿಸ್ಕೊಂಡು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಆ ದಶಾನಾಥನಿಗೆ ಭುಕ್ತಿನಾಥನಿಗೆ ಪರಿಹಾರವನ್ನ ಮಾಡ್ಕೊಂಡು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಸದ್ಯಕ್ಕಂತೂ ಗೋಚಾರ ಫಲದಲ್ಲಿ ಮೀನರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಗೆ ಎಲ್ಲಾ ಗ್ರಹಗಳು ಬುಧ ಶುಕ್ರ ಗುರು ಮತ್ತೆ ರವಿ ಹಾಗೆ ಮಂಗಳ ಇಷ್ಟು ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ. ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಪರಿಹಾರ ಅಂತ ಮಾಡೋದಾದ್ರೆ ಶನಿ ಗ್ರಹಕ್ಕೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪಾ ಅದು ಪರಿಹಾರ ಅಂದ್ರೆ ಪ್ರತಿ ಶನಿವಾರ ಕಪ್ಪು ಎಳ್ಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಅಥವಾ ಎಳ್ಳೆಣ್ಣೆಯನ್ನ ಕೊಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ, ಈಶ್ವರ ದೇವಸ್ಥಾನ, ಯಾವುದೇ ದೇವಸ್ಥಾನಕ್ಕಂತೂ ಕೊಡ್ಬೋದು. ಇದೊಂದು ಸಣ್ಣ ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.